ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ವೃಷಭ ರಾಶಿಯ 2026ರ ಜುಲೈ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಇಲ್ಲಿ ಈ ಒಂದು ಮಾಸದಲ್ಲಿ ವೃಷಭ ರಾಶಿಯವರಿಗೆ ಅತಿ ಹೆಚ್ಚು ವ್ಯಯಗಳಾಗುವಂಥದ್ದಿರುತ್ತೆ. ಧನ ಲಾಭಗಳು ಸಹಿತ ಬರುವಂಥದ್ದು, ಅಂದರೆ ಈ ಥರ ದುಡ್ಡು ಬರುತ್ತೆ, ಆ ಥರ ಖರ್ಚಾಗುತ್ತೆ. ಯಾವುದೇ ದುಡ್ಡು ತಮಗೆ ಶೇಖರಣೆ ಆಗೋದಿಲ್ಲ ಅಂತಲೂ ಹೇಳ್ಬೋದು. ಬಟ್ ಉತ್ತಮವಾದಂಥ ಉದ್ಯೋಗ ಅವಕಾಶಗಳು ದೊರೆಯುವಂಥದ್ದು, ಮನೆಯಲ್ಲಿ ಶುಭ ಕಾರ್ಯದ ಮುನ್ಸೂಚನೆಗಳು ಕಾಣುವಂಥದ್ದು, ಮತ್ತು ಆರ್ಥಿಕತೆಯ ಒಂದು ನೆಲವನ್ನು ತಾವು ಕಂಡುಹಿಡಿಯುವಂಥದ್ದು, ವ್ಯಾಪಾರದಲ್ಲಿ ಕಾಂಪಿಟೇಷನ್ ಇದ್ದರೂ ಸಹಿತ ಅದನ್ನು ಗಳಿಸುವಂತಹ ಒಂದು ಪ್ರಾಬಲ್ಯವನ್ನು ಗಳಿಸುವಂತಹ ಲಾಭಗಳು ಸಹಿತ ತಮಗೆ ಸಿಗುವಂಥದ್ದು ಹೆಚ್ಚಾಗಿರುತ್ತೆ. ಮತ್ತು ವಿಶೇಷವಾಗಿ ತಮ್ಮ ಕೌಟುಂಬಿಕ ಕಲಹಗಳಲ್ಲಿ ತಮಗೆ ಸಮಸ್ಯೆಗಳಾಗಬಹುದು, ಜಾಗೃತಿಯಾಗಿರಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತಮಗೆ ಸಮಪಾಲು ಬರೋದಿಲ್ಲ, ಅದರಲ್ಲಿ ಕೆಲವೊಂದು ಸಮಸ್ಯೆಗಳು, ಆಸ್ತಿ ವಿವಾದ, ಜಮೀನಿನ ಒಂದು ತಕರಾರುಗಳು ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಏಳಿಗೆ, ಸರ್ಕಾರಿ ನೌಕರಿಯರಿಗೆ ಕೆಲವೊಂದು ಪ್ರಗತಿಗಳು, ಉದ್ಯೋಗ ಆಕಾಂಕ್ಷಿಗಳಿಗೆ ಉತ್ತಮವಾದಂಥ ಫಲಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದೃಷ್ಟ ಸಂಖ್ಯೆಯಾಗಿ ತಾವು 9ನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ಶ್ವೇತ ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟ ದೇವತೆಯಾಗಿ ಅನ್ನಪೂರ್ಣೇಶ್ವರಿಯ ಒಂದು ಆರಾಧನೆ ಮಾಡಿ ತಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವಮಂಗಳಾನಿ ಭವಂತು.